ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವತ್ತು. ನನ್ನ ಕಣ್ಣು ನೋಡಿ ಗೊತ್ತಾಗ್ತಾ ಇದೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಐ ಆಮ್ ದ ಗೆಸ್ಟ್. ನಮ್ಮ ಮನೆಯವಳು ಅಂತ ಕನ್ಸಿಡರ್ ಮಾಡಿರೋದು. ನೀನು ನೋಡಿದ್ರೆ ಗೆಸ್ಟ್ ಆಗಕ್ಕೆ ಹೋಗ್ತಿದ್ಯಾ. ಈ ಕಾರ್ನರ್ ಸೆಟಪ್ ಏನಾಯ್ತಂದ್ರೆ ಫ್ಲಾಪ್ ಆಗ್ಬಿಡ್ತು ಗೈಸ್. ನಂಗೆ ಇಲ್ಲಿ ತಲೆ ಓಡ್ತಾ ಇಲ್ಲ, ಯಾಕೆಂದ್ರೆ ನನಗೆ ಇದು ನೋಡ್ಬಿಟ್ಟ ಏನು ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಜೀವನ ಎಕ್ಕುಟ್ಟೋಗುತ್ತೆ. ಈಗ ಯಾವಾಗಾದ್ರೂ ನನ್ನ ಜೊತೆ ಬಂದಾಗ ಹಾಕೊಳ್ಳಿ. ಬರೋ ಫೋನ್ ಎಲ್ಲ ಇಲ್ಲೇ ಇದೆ. ಫೋನ್ ನೋಡಬಾರ್ದು ಅಂತ ಪೇರೆಂಟ್ಸು ಈ ಥರ ಮಾಡಿದ್ದಾರೆ. ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಅಂದರೆ ಒಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಸ್ವಲ್ಪ ಲೇಟಾಗಿದ್ದೆ, ಸೊ ನೋ ಯೋಗ. ಸಂಜೆ ಮಾಡ್ತೀನಿ ಅಥವಾ ನಾಳೆ ಮಾಡ್ತೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂತ ಅಂದರೆ ಇವತ್ತು ರೊಟ್ಟಿ ಮಾಡಿದ್ದಾರೆ ಮನೇಲಿ, ನಾನು ತೊಗೊಬೇಕು. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಡ್ಯೂಟಿ ಏನಪ್ಪ ಅಂತ ಅಂದರೆ ಈ ಒಂದು ರೋಸ್ಮೇರಿ ಸಿರಮ್ ಮಾಡಿದ್ದೀನಲ್ಲ ಅದನ್ನ ಅಪ್ಲೈ ಮಾಡೋದು. ಇವಾಗ ಕಂಟಿನ್ಯೂಯಸ್ ಆಗಿ ನಾನು ಒಂದು 4 ವೀಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನನಗೆ ಕಡಿಮೆ ಆಗಿದೆ. ಆ್ಯಂಡ್ ಡ್ಯಾಂಡ್ರಫ್ ಅಂತೂ ಕಡಿಮೆ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಇತ್ತು, ಸೊ ಇವಾಗ ಕಡಿಮೆ ಆಗಿದೆ. ಆ್ಯಂಡ್ ಲೈಟಾಗಿ ಮಸಾಜ್ ಅಷ್ಟೇ, ಜಾಸ್ತಿ ಏನಿಲ್ಲ. ಆಮೇಲೆ ನಾರ್ಮಲ್ ವಾಟರ್ ಟೈಪ್ ಇರುತ್ತೆ, ಆಯಿಲಿನೂ ಆಗಲ್ಲ, ಕೂದಲು ಬೆಸ್ಟ್. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನೀವೇ ನೋಡಿದ್ದೀರ. ಅದು ನಮ್ಮ ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡಿರೋ ಒಂದು ಸಿರಮ್ ಇದು. ತುಂಬ ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವತ್ತು. ನನ್ನ ಕಣ್ಣು ನೋಡಿ ಗೊತ್ತಾಗ್ತಾ ಇದೆ. ನನಗೋಸ್ಕರ ಕಾಯ್ತಾ ಇದೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅವ್ನು ಯಾವಾಗಲೂ ಕಟ್ಟಾಕಲ್ಲ. ಅವ್ನು ಕಟ್ಟಾಕಲಿಲ್ಲ ಅಂದರೆ ಎಷ್ಟು ತಲಾಟೆ ಮಾಡ್ತಾನೆ ಗೊತ್ತಾ? ಸಾಮಾನೆಲ್ಲ ಹಾಳು ಮಾಡ್ತಾನೆ, ಎಲ್ಲ ಕದೀತಾನೆ, ಕಿತ್ತಾಕ್ತಾನೆ, ತಿಂತಾನೆ, ಎಲ್ಲ ಕೆಟ್ಟ ಬುದ್ಧಿ ಕಲ್ತಿದ್ದಾನೆ. ಅದಕ್ಕೋಸ್ಕರ ಇವಾಗ ಕಟ್ಟಾಕೋದು, ಆಮೇಲೆ ಬಿಡ್ತಾನೆ. ಈ ಕಾರ್ನರ್ ಸೆಟಪ್ ಏನಾಯ್ತಂದ್ರೆ ಫ್ಲಾಪ್ ಆಗ್ಬಿಡ್ತು ಗೈಸ್. ಇಲ್ಲಿ ನೋಡಿ, ಒಣಗ್ಬಿಡ್ತು. ಅದಕ್ಕೆ ಕ್ಲೀನಾಗಿ ನಾನು ಹಾಕಿಲ್ಲ. ಐ ಮೀನ್ ಬೇರೇನೋ ಇರುತ್ತಂತೆ, ಸೊ ಅದೇ ನಾನು ಹಾಕಿಲ್ಲ ಅಂತ ಹೇಳಿ ಹೋಗ್ಬಿಟ್ಟಿದೆ. ಇದಕ್ಕೆ ಬೇರೆ ಏನಾದ್ರು ಥಿಂಕ್ ಮಾಡಬೇಕು. ನನಗೆ ಒಂಥರ ಆಯಿತು. ಇದೆಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಸಿ ಬೋನ್ಸ ಎಲ್ಲ ಹೆಂಗೆ ಇದಾಗಿದೆ. ನನಗೆ 15 days ಒನ್ಸ್ ಹಾಕಿದ್ರೆ ಸಾಕು. ಆ್ಯಂಡ್ ಎಲ್ಲ ನೋಡಿ ಇಲ್ಲೆಲ್ಲ ಹೋಗಿರೋದು ಗೈಸ್. ಇದೊಂದು ತೊಗೊಂಡಿದ್ದೀನಿ ಗಾರ್ಡನಿಗೆ ಹಾಕೋಣ ಅಂತ. ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿತ್ತು, ಸೊ ಅದಕ್ಕೆ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಹಕ್ಕಿಗೂಡು. ಹಾಕಿದ ತಕ್ಷಣ ಹಕ್ಕಿ ಬರುತ್ತೆ. ಸಿ ಪಾಪ ಮನೆ ಆಗುತ್ತೆ. ಎಲ್ಲಾದರೂ ಇಡೋಣ, ಇಲ್ಲೇ ಇಟ್ಟಿರೋಣ ಸದ್ಯಕ್ಕೆ ಇಲ್ಲಿ ಹಾಕಿರ್ತೀನಿ. ಆಮೇಲೆ ಪ್ರಾಪರ್ ಸೆಟಪ್ ಮಾಡ್ತೀನಿ. ನನಗೆ ಇಲ್ಲಿ ತಲೆ ಓಡ್ತಾ ಇಲ್ಲ, ಯಾಕೆಂದರೆ ನನಗೆ ಇದು ನೋಡ್ಬಿಟ್ಟ ಏನು ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ಈ ಗಿಡದ್ದು ಬಳ್ಳಿ ಥರ ಬರಬೇಕು, ಆ ಥರದ್ದು ಏನಾದರೂ ಇದ್ದರೆ ಐಡಿಯಾ ಕೊಡಿ ಗೈಸ್. ಪ್ರಾಪರಾಗಿ ಬರಬೇಕು. ಪರವಾಗಿಲ್ಲ, ಈ ಹೂವು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಯಾವ್ದಾರ ಬೇರೆ ಬಳ್ಳಿ ಇಲ್ಲಿ ಬಿಡಬೇಕು. ಆ ಥರ ಯಾವ್ದಾದ್ರು ಗಿಡ ಇದ್ದರೆ ಹೇಳಿ, ಕಾಮೆಂಟಲ್ಲಿ ತಿಳಿಸಿ ಅಂತ. ನಾನು ತುಂಬ ಟ್ರೈ ಮಾಡಿದೆ, ಯಾವುದೂ ಬರ್ತಿಲ್ಲ ಬಳ್ಳಿ ಥರ. ಅದಕ್ಕೆ ಪ್ರಾಪರ್ ಏನು ಬೇಕು ಅಂತ ಗೊತ್ತಾಗ್ತಿಲ್ಲ. ಗೊಬ್ಬರ ಎಲ್ಲ ತಂದು ಹಾಕಿದ್ದೀನಿ ಗೈಸ್, ಆದರೂ ಬರ್ತಾಯಿಲ್ಲ. ಆ್ಯಂಡ್ ಇದು ಅಷ್ಟೇ. ಸಿ ಇದು ಬಳ್ಳಿನೇ, ಇದಿಷ್ಟೇ. ತಂದಾಗ ಹೆಂಗಿತ್ತು ಇವಾಗಲೂ ಹಾಗೆ ಇದೆ. ಒಂದು 6 ತಿಂಗಳು ಆಯಿತು ಹಾಗೆ ಇದೆ. ನಾನು ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ. ಇವತ್ತು ನಮ್ಮ ಚಿಕ್ಕಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಸೊ ಅದಕ್ಕೆ ನಿನ್ನೆನೇ ಹೋಗಿ ಅವರಿಗೆ ಬಟ್ಟೆ ತಗೊಬಂದಿದ್ದೆ. ಆ್ಯಂಡ್ ಇದು ಚಿಕ್ಕಪ್ಪಂಗೆ, ಇದು ವೀರಕ್ಕಂಗೆ. ಆ್ಯಂಡ್ ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಎಕ್ಸ್ಚೇಂಜ್ ಇದೆ. ಆ್ಯಂಡ್ ಇವಾಗ ಅವರು ಮನೆಗೆ ಬರ್ತಾ ಇದ್ದಾರೆ. ಕೇಕ್ ಆರ್ಡರ್ ಮಾಡಬೇಕು. ಇನ್ನೂ ಒಂದು ಸರ್ಪ್ರೈಸ್ ಇದೆ, ಅದು ಆಮೇಲೆ ಹೇಳ್ತೀನಿ. ಅವರೇ ಸರ್ಪ್ರೈಸ್ ತೊಗೊಂಬರ್ತಾರೆ ನಮ್ಮ ಮನೇಲಿ. ಇವಾಗ ಕೇಕ್ನ ಆರ್ಡರ್ ಮಾಡೋಣ. ಯಾವುದು ಆರ್ಡರ್ ಮಾಡಲಿಕ್ಕಿತ್ತು? ನೀನು ಆರ್ಡರ್ ಮಾಡಿಬಿಡು, ನನಗೆ ಗೊತ್ತಾಗಲ್ಲ. ಚಕೋಟ್ ಟ್ರಫಲ್ ಮಾಡಿಬಿಡ್ತೀಯಾ? ಬೆಸ್ಟು. ಆಮೇಲೆ ನಮ್ಮಲ್ಲಿ ಯಾರೂ ಸ್ವೀಟ್ ತಿನ್ನಲ್ಲ, ಅದು ಬೇರೆ. ಬಟ್ ವೇದಕ್ಕಂಗೆ ಅವರಿಗೆಲ್ಲ ಇಷ್ಟ, ಅದಕ್ಕೋಸ್ಕರ ನಾವು
ಕೇಕ್ ತರಿಸ್ತಾ ಇದ್ದೀವಿ. ಸೇ ಹಾಯ್ ಬೇಬ್. ಹಾಯ್. ನಮಸ್ಕಾರ. ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಫುಲ್ ಇವತ್ತಿಂದ ನೋಡ್ತಾರೆ ಎಷ್ಟು ಸೈಲೆಂಟ್ ಅಂತ. ಅಂದರೆ ಚೇತನ ಅಂತ ನೀನು ಕರೆದ್ರೆ ಅಂತೀನಿ, ನಾನು ಹ್ಞೂ ಅನ್ನೋದು ನಿಂಗೆ ಕೇಳಿಸ್ಬಾರ್ದು, ಅಷ್ಟು ಸೈಲೆಂಟ್. ಸರಿ ಆಯಿತು. ಎಷ್ಟು ದಿನ ಅಂತ ನಾನು ನೋಡ್ತೀನಿ ಗೈಸ್. ಜೀವನದಲ್ಲಿ ಅವಾಗವಾಗ ಪಾಠ ಕಲಿಬೇಕು, ಇಲ್ಲ ಅಂದರೆ ಜೀವನ ಎಕ್ಕುಟ್ಟೋಗುತ್ತೆ. ಸಾಕು ನಿನ್ನ ಏನೋ ಬೋಧನೆ ತಗೊಂಡು ಕೊಡೋರೆಲ್ಲ ಅದನ್ನ ಅಳವಡಿಸ್ಕೊಳ್ಳಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಕೊಡ್ತಾ ಇದ್ದೀನಿ, ನಾನು ಅಳವಡಿಸ್ಕೊತಾ ಇದ್ದೀನಿ. ಗುಡ್. ಇವಾಗ ಆರ್ಡ್ರ್ ಮಾಡು. ಒಂದೇ ಒಂದು ಅವೈಲೇಬಲ್ ಇಲ್ಲ. ಇಲ್ಲಿ ಇವತ್ತು ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಎಲ್ಲಿ? ಇಲ್ಲೇ ಮೌಂಟೇನಿ ಹತ್ರ. ಅದಕ್ಕೆ ಎಲ್ಲ ಕ್ಲೋಸ್ ಆಗಿದೆ ಅನ್ಸುತ್ತೆ. ಎಂಥ ಒಳ್ಳೆ ಅಮ್ಮ ಅಂತ ನೀವೊಂದು ಮಾದರಿ ಹೆಣ್ಣಾಗಿದ್ದೀರಾ. ಅಲ್ಲ ಕಂಡ್ರೆ ನೀವು ರೆಡಿ ಆಗ್ರಿ, ನಾನು ಈ ಥರದ್ದೆಲ್ಲ ವಿಡಿಯೋ ಮಾಡಿ ಆಗ್ತಾಳೆ. ನಾನು ರೆಡಿ ಆಗಿಲ್ಲ ಆಂಟಿ. ಇಲ್ಲ ನೋಡಿ ಯಾವುದು ಕೇಕ್ ಅವೈಲೇಬಲ್ ಇಲ್ಲ. ನೋಡಿ ಕೇಕ್ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾವುದೇ ಥರದ್ದು ಕೇಕ್ ಸಿಗ್ತಿಲ್ಲ ಆನ್ಲೈನಲ್ಲಿ, ಡೆಲಿವರಿ ಎಲ್ಲಿಗೂ ಬರ್ತಾ ಇಲ್ಲ. ಆ್ಯಂಡ್ ಇವಾಗ ಅಂಗಡಿಗೆ ಹೋಗಿ ಶಾಪಿಗೆ ಹೋಗಿ ತೊಗೊಂಬರ್ಬೇಕು. ನನ್ನ ತಮ್ಮನ ಕಳಿಸ್ತೀನಿ, ಅವನು ಎಲ್ಲಿದ್ದಾನೋ ಏನೋ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಕ್ಯಾರೆಟ್ ಹಲ್ವಾ ಮತ್ತು ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಅಂದರೆ ವೇದಕ ಅವ್ರು ಬಂದಿದ್ದಾರೆ, ಅದಕ್ಕೋಸ್ಕರ ಅಮ್ಮ ಮಾಡಿರೋದು. ಆ್ಯಂಡ್ ಆಲ್ರೆಡಿ ಚೇತು ಬ್ಯಾಟಿಂಗ್. ಆ್ಯಂಡ್ ನಮ್ಮ ಮನೆಗೆ ಬಂದ ತಕ್ಷಣ ಇಲ್ಲೇ ಸೆಟಲ್ ಆಗಿಬಿಡ್ತಾಳೆ ಅವಳು. ನನಗೆ ಸ್ಪೇಸೇ ಬಿಡಲ್ಲ, ಗೊತ್ತಾ ಗೈಸ್, ಸ್ಪೇಸೇ ಬಿಡಲ್ಲ. ಆರಾಮಾಗಿ ಊಟ ಮಾಡ್ಕೊತಿದ್ದಾಳೆ. ಆ್ಯಂಡ್ ಎಸ್, ಗೆಸ್ಟಿಗೆ ಪ್ರಾಮುಖ್ಯತೆ. ಗೆಸ್ಟ್, ಐ ಆಮ್ ದ ಗೆಸ್ಟ್. ನಿನ್ನ ಗೆಸ್ಟ್ ಅಂತ ಯಾರು ಕನ್ಸಿಡರ್ ಮಾಡಿಲ್ಲ ಇಲ್ಲಿ, ನಮ್ಮ ಮನೆಯವಳು ಅಂತ ಕನ್ಸಿಡರ್ ಮಾಡಿರೋದು. ನೀನು ನೋಡಿದ್ರೆ ಗೆಸ್ಟ್ ಆಗಕ್ಕೆ ಹೋಗ್ತಿದ್ಯಾ. ನಾನು ಹೋಗಲ್ಲ. ಯಾಕೆ ಹೇಳು? ಯಾಕೆ? ನಿಂಗೆ ಗೊತ್ತಲ್ಲ. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ 2 ಕೇಕ್ ಬಂದಿದೆ. ಒಂದು ಸಾಕ್ಷಿ ತಂದಿರೋದು, ಇನ್ನೊಂದು ನಾವು ತಂದಿರೋದು. ನಾವು ಪೇಸ್ಟ್ರಿ ತರಬೇಕಾಗಿತ್ತು, ಮಿಸ್ ಅಂಡರ್ಸ್ಟ್ಯಾಂಡ್ ಆಗಿ ನನ್ನ ತಮ್ಮ ಈ ಕೇಕ್ ತಂದಿದ್ದಾನೆ. ತೋರಿಸಿ ಅವನಿಗೆ, ಸರ್ರಾಗಿ ಹೋಗಿರಿ. ನಾನು ಪೈನಾಪಲ್ ಅಂತ ಅಂದೆ. ನಾವು ಮಾಮೂಲಿ ಯಾವಾಗಲೂ ನಾವು ಪೇಸ್ಟ್ನೇ ತರೋದು, ಆಯ್ತಾ? ಅದಕ್ಕೆ ನಾನು ಪೈನಾಪಲ್ ಅಂತ ಅಂದೆ. ಬಟ್ ಇವನು ಹೋಗಿ ಮಾಮೂಲಿ ನಾರ್ಮಲ್ ಕೇಕ್ ತಂದಿದ್ದೇನೆ. ಅನ್ಫಾರ್ಚುನೇಟ್ಲಿ ಸಾಕ್ಷಿ ತಂದಿರೋದ್ರಿಂದ ಉಳಿತು. ಪಾಪ ಅವಳು ಬೇಜಾರಾಗಿದ್ದಾಳೆ. ನಾನು ಅವಾಗಲೇ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಆಮೇಲೆ ರಿವೀಲ್ ಮಾಡ್ತೀನಿ ಗೈಸ್. ಸೊ ಸಾಕಾಗಿದೆ. ವಾವ್, ಈ ವಾರದ ಕಳಪೆ ಸಾಕ್ಷಿಗೆ. ನೋಡಿ ಗೈಸ್, ಇವ್ರ ಫ್ಯಾಮಿಲಿ ಫುಲ್ಲು ಬ್ಲ್ಯಾಕ್ ಹಾಕೊಂಡಿದ್ದಾರೆ. ಆ್ಯಂಡ್ ಇವಳು ಮಾತ್ರ ಚೇಂಜು, ಇವಳೊಂದೇ ಡಿಫ್ರೆಂಟು. ಸೊ ಇವರಿಗೆ ಇವತ್ತು ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡೋಣ. 100 ವರ್ಷ ಸಂಸಾರ ಮಾಡಿ ಅಂತ ಹೇಳ್ತಾ ಈ ಒಂದು ಕೇಕ್ನ ಕಟ್ ಮಾಡಿ ಎಲ್ಲರೂ ಬನ್ನಿ ಗೈಸ್. ನಾವೆಲ್ಲರೂ ಇದ್ದೀವಿ. ನಮ್ಮಮ್ಮ ಮಿಸ್ಸಿಂಗು, ಆವಾಗಲೇ ನಮ್ಮ ಅಪ್ಪ ಮಿಸ್ಸಿಂಗು, ಅದಕ್ಕೋಸ್ಕರ ಡಿಲೇ ಆಯಿತು. ಇವಾಗ ನಮ್ಮ ಅಮ್ಮ ಮಿಸ್ಸಿಂಗು, ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವೆಲ್ಲ ಕಾಯ್ತಾ ಇದ್ದೀವಿ ಗೈಸ್ ಅವರಿಗೋಸ್ಕರ. ಅಮ್ಮ ಬಂತು ಬಾರಮ್ಮ. ಆನಿವರ್ಸರಿಗೆ ಯಾವುದು ಸಾಂಗ್ ಇಲ್ಲ, ಬರ್ಡೇಗಾದ್ರೆ ಹಳೆ ಸಾಂಗ್ ಯಾವ್ದಿದೆ ನೋಡು. ನಾನಿನ್ನ ಮರೆಯಲಾರೆ, ಹೇಳ್ಬೋದು. ಇದು ಜೊತೆಯಲಿ ಚಿಕ್ಕಪ್ಪಂಗೆ ಗೈಸ್, ಇವರಿಬ್ರು ಇದಾರಲ್ಲ, ಆ ಇಬ್ರು ಸಣ್ಣ ಮಕ್ಳಿಗಿಂತ ಕಡೆ ಈಗ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ ವೇದಕ್ಕ. ಸೇಮ್ ಚೆನ್ನಾಗಿದ್ಯಾ? ಸೇಮ್ ಇದೆಯಾ ಅಥವಾ ಡಿಫ್ರೆಂಟ್ ಆಗಿದೆಯಾ? ನಾನು ಚೇಂಜ್ ಮಾಡ್ಕೊಂಡು ಬಂದೆ. ಸೇಮ್ ಈ ತರದ್ದು ವೈಟ್ ಸೇಮ್ ಯಾವಾಗಾದ್ರೂ ನನ್ನ ಜೊತೆ ಬಂದಾಗ ಹಾಕೊಳ್ಳಿ.
ಅಲ್ಲ ನೀವು ಟೂರ್ ಹೋದಾಗ ಟೂರ್ ಹೋದಾಗೆ ಆ ಕಡಕ್ಕೆ ಪ್ಯಾಂಟ್ ಜೋಬಲ್ಲಿ ಇಟ್ಕೊಳ್ಳಿ ಫೋನ್. ಹೊರಗಡೆ ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವೆಟರ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಚೇತನು ರೆಡಿ ಆಗಿದ್ದಾಳೆ. ಸೊ ಇವತ್ತು ಫ್ಯಾಮಿಲಿ ಫುಲ್ ಗೆಟ್ ಟುಗೆದರ್ ಆಗಿ ಡಿನ್ನರ್ಗೆ ಆಚೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು. ಸೊ ಬನ್ನಿ ಹೋಗುವ. ಚೇತನ ಅವರೇ ಡಲ್ ಆಗಿಬಿಟ್ಟಿದ್ದಾಳೆ ಯಾಕೋ ಇವತ್ತು. ಬಾ ಬಾ. ವಸಂತ ವಸಂತ ಬ್ಯೂಟಿಫುಲ್ ವಸಂತ 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 ವಂಡರ್ಫುಲ್ ವಸಂತ ತನಂತನ ತಾನೇ ತನಂತನ ತಾನೇ. ಈಗ ಚೇತು ಒಂದು ಕಾರು, ಚಿಕ್ಕಪ್ಪ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಮಕ್ಕಳು ಆಲ್ರೆಡಿ ಹೋಗಿದ್ದಾರೆ. ಆ್ಯಂಡ್ ನಾವು ಇನ್ನೊಂದು ಕಾರ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸಾಕು 2 ಇದರಲ್ಲೇ ಅಂತ ಅಂದ್ಕೊಂಡ್ವಿ. ಹೋಗುವ ಚೇತನ. ಚಲೋ. ಇರೋ ಬರೋ ಫೋನ್ ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಯಾರು ಫೋನ್ ನೋಡಬಾರ್ದು ಅಂತ ಪೇರೆಂಟ್ಸು ಈ ಥರ ಮಾಡಿದ್ದಾರೆ. ನಾವು ಮಾಡಿರೋದು ಇವಳೆ ಸಾಕ್ಷಿ ಒಳ್ಳೆ ಕೆಲಸ ಮಾಡಿದೆ. ಸಾಕ್ಷಿ ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡ್ಬೋದು ಅಂತ. ನನಗೆ ಆಗೋದೆಲ್ಲ ಕೆಟ್ಟದ್ದು, ನಾನು ಮಾಡೋದೆಲ್ಲ ಒಳ್ಳೇದು. ಇಷ್ಟೇ ಗೈಸ್. ಇನ್ನು ಆರ್ಡರ್ ಮಾಡಿದ್ದೀವಿ, ಇವಾಗ ಬರಬೇಕು ಅಷ್ಟೇ. ಜಸ್ಟ್ ಮನೆಗೆ ರೀಚ್ ಆಗಿದೆ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಮಲ್ಗಕ್ಕೆ ರೆಡಿ ಆಗಬೇಕು. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿತ್ತು ಡೇ. ಬೆಳಗಿಂದ ಏನೇನು ಮಾಡಿದ್ದೀವಿ ಅಂತ ನೀವೇ ನೋಡಿದ್ದೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಆ್ಯಂಡ್ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.